ಎಲ್ಲ ಮಕ್ಕಳಿಗೂ ನಮಸ್ಕಾರ. ಮಕ್ಕಳೇ, ಇದು ಏಳನೇ ಪದ್ಯ ಪರ್ಯಾವರಣ ಬಚಾವೋ, ಪರಿಸರವನ್ನು ಸಂರಕ್ಷಿಸಿ. ಪರ್ಯಾವರಣ ಅಂದರೆ ಪರಿಸರ, ಬಚಾನ ಅಂದರೆ ಉಳಿಸಿ ಅಂತ. ನಮ್ಮ ಪರಿಸರವನ್ನು ಉಳಿಸ್ಕೊಳ್ಳಿ. ನಮ್ಮ ಸುತ್ತಮುತ್ತಲೇ ಇರುವಂಥ ಪರಿಸರವನ್ನು ಉಳಿಸ್ಕೊಂಡ್ರೆ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಅನ್ನೋಕ್ಕೋಸ್ಕರ ಈ ಪದ್ಯವನ್ನು ರಚಿಸಿದ್ದಾರೆ. ಇದನ್ನ ಬರೆದಿರೋಂಥವ್ರು ಡಾಕ್ಟರ್ ಪರಶುರಾಮ್ ಶುಕ್ಲಾ ಅಂತ. ಇವರು ಹಿಂದಿಯ ಪ್ರಸಿದ್ಧವಾದಂತಹ ಲೇಖನಕಾರರು ಅಥವಾ ಕವಿತೆಯನ್ನು ಬರೆಯುವಂಥವ್ರು. ಇದು ಪರ್ಯಾವರಣ ಬಚಾವೋ ಅಂತ ಈ ಪದ್ಯದ ಹೆಸರು. ಈ परशुराम शुक्ला का जन्म जून 7, 1946 को उत्तर प्रदेश के कानपुर में हुआ. इವರು ಜೂನ್ 6ನೇ ತಾರೀಕು 1947ನೇ ಇಸ್ವಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಇವರು ಹುಟ್ಟಿದ್ರು. ಕಾನ್ಪುರ್ ಅಂತ ಒಂದು ಊರಲ್ಲಿ ಹುಟ್ಟಿದ್ರು. ಇವ್ರಿಗೆ ಹಲವಾರು ಪುರಸ್ಕಾರಗಳು ಲಭಿಸಿದೆ. ಪ್ರಸಿದ್ಧ ಬಾಲ ಸಾಹಿತ್ಯಕಾರ ಪ್ರಶಸ್ತಿ ಕೂಡ ಬಂದಿದೆ. ಇವ್ರಿಗೆ ಚಿಕ್ಕ ವಯಸ್ಸಲ್ಲೇ ಕವಿತೆಗಳನ್ನು ಬರಿತಾ ಇದ್ದಿದ್ರಿಂದ ಬಾಲ ಸಾಹಿತ್ಯ ಪುರಸ್ಕಾರ ಕೂಡ ಬಂದಿದೆ. ಅದೇ ರೀತಿ ಹಿಂದಿ ಅಕಾಡೆಮಿ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕೂಡ ಹಿಂದಿಯಲ್ಲಿ ಇವರಿಗೆ ಬಂದಿದೆ. ಇವರು ಹಿಂದಿಯ ಪ್ರಸಿದ್ಧ ಲೇಖಕರು. ಹಲವಾರು ಲೇಖನಗಳನ್ನು ಇವರು ಬರೆದಿದ್ದಾರೆ. ಅದರಲ್ಲಿ ಧರ್ತಿ ಕೆ ರೋಚಕ್ और अद्भुत समृद्धि जीव, जंगल की बाल कहानियाँ, परिया की बाल कहानियाँ, शिक्षाप्रद बाल कहानियाँ, प्राचीन ग्रंथों की बाल कहानियाँ, लोक कथाओं पर आधारित बाल कहानियाँ, स्वर्ग की अदालत, चिकित्सा विज्ञान की खोज, भारतीय मत्स्य कोश, मोलस्क कोश, ಕ್ರಾಸ್ಟಿಂಗ್ಶಿಯಾ ಕೋಶ್, ಭಾರತೀಯ ವನ್ಯಜೀವ್, ಈ ರೀತಿ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಪುಸ್ತಕಗಳನ್ನು ಇವರು ಬರೆದಿದ್ದಾರೆ. ಅದರಲ್ಲಿ ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಇವೆಲ್ಲ ಅವರು ಬರೆದಿರೋ ಪುಸ್ತಕಗಳ ಫೋಟೋ. ಇವು ಹಿಂದಿ ಪರಿಸರದಲ್ಲಿ ಹೇಗೆ ಪ್ರಾಣಿ ಪಕ್ಷಿಗಳು ಬದುಕ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಹಲವಾರು ಕೃತಿಗಳನ್ನು ಇವರು ರಚಿಸಿದ್ದಾರೆ. ಜಾಸ್ತಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇದು ಕೂಡ 9ನೇ ಕ್ಲಾಸಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರೋಂತಹ ಇದರಲ್ಲಿ ನಿಮಗೆ 3 ಮಾರ್ಕ್ಸ್ ಮತ್ತು 1 ಮಾರ್ಕ್ಸ್ ಕ್ವಶನ್ ಎಲ್ಲ ಬರ್ತವೆ. ಇವೆಲ್ಲ ಅವರು ಬರೆದಿರೋಂತಹ ಪುಸ್ತಕಗಳ ಚಿತ್ರಗಳು. ಆಜ್ ಸಮಯ ಕಿ ಮಾಂಗ್ ಯಹಿ ಹೈ ಪರ್ಯಾವರಣ ಬಚಾವೋ. ಇವತ್ತು ಸಮಯ ಅಂದರೆ ಪ್ರಕೃತಿಯಲ್ಲಿ ಇರುವಂತಹ ಸಮಯ ಏನನ್ನ ಕೂಗ್ತಾ ಇದೆ ಅಂದರೆ ಆಜ್ ಸಮಯ ಕಿ ಮಾಂಗ್ ಯಹಿ ಹೈ. ಇವತ್ತು ಸಮಯ ಏನಂತ ಕೇಳ್ಕೊತಾ ಇದೆ. ಮಾಂಗ್ ಅಂದರೆ ಬೇಡ್ಕೊಳ್ಳೋ ಅಂಥದ್ದು. ನಮ್ಮ ಸಮಯ ಏನಂತ ಬೇಡ್ಕೊತಾ ಇದೆ ಅಂದರೆ ಪರ್ಯಾವರಣ ಬಚಾವೋ, ಪರಿಸರವನ್ನು ಉಳಿಸಿ ಅಂತ ಕೇಳ್ಕೊತಾ ಇದೆ. ಆಜ್ ಕಿಸ್ಕೋ ಬಚಾನೆ ಕಾ ಮಾಂಗ್ ಹೈ ಅಂದರೆ ಇವತ್ತು ಏನನ್ನ ಉಳಿಸ್ಬೇಕು ಅಂತ ಬೇಡಿಕೆ ಇದೆ. ಮಾಂಗ್ ಅಂದರೆ ಬೇಡಿಕೆ. ಇವತ್ತು ಏನನ್ನ ಉಳಿಸ್ಬೇಕು ಅಂತ ಎಲ್ಲ ಬೇಡ್ಕೊತಾ ಇದ್ದಾರೆ ಅಂದರೆ ಪರ್ಯಾವರಣ ಅಂತ ಬರಿಬೇಕು. 1 ಮಾರ್ಕ್ಸ್ ಕ್ವಶನ್ ಇದು. ಫಸ್ಟ್ ಕ್ವಶನ್ನೇ ಅದು. ಆಜ್ ಕಿಸ್ಕಿ ಬಚಾನೆ ಕಿ ಮಾಂಗ್ ಹೈ. ಇವತ್ತಿನ ದಿನಗಳಲ್ಲಿ ಏನನ್ನ ಉಳಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ ಅಂದರೆ ಪರ್ಯಾವರಣ, ಪರಿಸರವನ್ನು ಉಳಿಸಿ ಅಂತ ಕೇಳ್ಕೊತಾ ಇದ್ದಾರೆ ಎಲ್ಲರೂ. ಆಜ್ ಕಿ ಮಾಂಗ್ पर्यावरण बचाने की है ಅಂತ ಬರಿಬೇಕು. तब तक जीव है जगत में जब तक जग में पानी. ನಮ್ಮ ಜೀವ ಎಲ್ಲಿವರೆಗೂ ಜಗತ್ತಲ್ಲಿ ಜೀವಿಗಳು ಬದುಕ್ತವೋ ಜಬ್ ತಕ್ ಜಗತ್ ಮೇ ಜೀವ್ ಹೈ, ತಬ್ ತಕ್ ಜೀವ್ ಹೈ ಜಗತ್ ಮೇ. ಜೀವ ಇರೋವರೆಗೂ ಜಗತ್ತಿನಲ್ಲಿ ತಬ್ ತಕ್ ಪಾನಿ ರಹನಾ ಚಾಹಿಯೆ. ಅಲ್ಲಿವರೆಗೂ ನೀರು ಭೂಮಿ ಮೇಲೆ ಇರಲೇಬೇಕು ಅಂತ. ತಬ್ ತಕ್ ಜೀವ್ ಹೈ ಅಂದರೆ ಎಲ್ಲಿ ತನಕ ಭೂಮಿ ಮೇಲೆ ಜೀವಿ ಬದುಕಬೇಕೋ ಅದು ನೀರು ಬೇಕೇ ಬೇಕು. ಇವತ್ತಿನ ದಿನಗಳಲ್ಲಿ ನೀರು ತುಂಬ ಮುಖ್ಯವಾದದ್ದು. ಅದರಿಂದ ಅದನ್ನು ಕಾಪಾಡಿ ಉಳಿಸಿ ಅಂತ ಕೇಳ್ಕೊತಾ ಇದ್ದಾರೆ. ಕಬ್ ತಕ್ ಜಗತ್ ಮೇ ರಹ ಸಕ್ತಾ ಹೈ. ಜೀವಿ ಎಲ್ಲಿವರೆಗೂ ಜಗತ್ತಲ್ಲಿ ಇರಕ್ಕೆ ಸಾಧ್ಯ ಅಂತ 1 ಮಾರ್ಕ್ಸ್ ಕ್ವಶನ್ ಇದೆ. ಆಗ ಜಬ್ ತಕ್ ಭೂಮಿ ಮೇ ಅಥವಾ ಇಸ್ ಪರಿಸರ ಮೇ ಪಾನಿ ರಹತಾ ಹೈ ತಬ್ ತಕ್ ಜೀವ್ ಬಚ್ ಸಕ್ತಾ ಹೈ. ಎಲ್ಲಿವರೆಗೂ ಭೂಮಿ ಮೇಲೆ ನೀರಿರುತ್ತೋ ಅಲ್ಲಿವರೆಗೂ ನಾವು ಜೀವಿಗಳು ಬದುಕಕ್ಕೆ ಸಾಧ್ಯ ಅಂತ ಬರೀಬೇಕು. ಜಬ್ ತಕ್ ವಾಯು ಶುದ್ಧಿ ರಹತಿ ಹೈ ತಬ್ ತಕ್ ಸೌಂದಿ ಮಿಟ್ಟಿ ರಾಣಿ. ಎಲ್ಲಿವರೆಗೆ ಗಾಳಿ ಶುದ್ಧವಾಗಿರುತ್ತೋ ಅಂತ. ಜಬ್ ತಕ್ ವಾಯು ಶುದ್ಧ ರಹತಿ ಹೈ. ಎಲ್ಲಿವರೆಗೆ ಗಾಳಿ ಶುದ್ಧವಾಗಿರುತ್ತೋ ಸೌಂದಿ ಮಿಟ್ಟಿಗೆ
ರಾಣಿ. ಈ ಸೌಂದಿ ಮಿಟ್ಟಿ ಅಂದರೆ ತುಂಬ ವಾಸನೆ ಇರುವಂತಹ ಮಣ್ಣು ಅಂತ ಅರ್ಥ, ಸುಗಂಧಿತವಾಗಿರುವಂತಹ ಮಣ್ಣು ಅಂತ. ಗಾಳಿ ನೀರು ಚೆನ್ನಾಗಿದ್ರೆ ಮಣ್ಣು ಕೂಡ ಸುವಾಸನೆಯಾಗಿ ಇರುತ್ತೆ. ಅಂದರೆ ಒಳ್ಳೆಯ ಬೆಳೆ ಎಲ್ಲ ಬೆಳ್ಕೊಂಡು ಮಣ್ಣು ತುಂಬ ಚೆನ್ನಾಗಿರುತ್ತೆ. ಅಲ್ಲಿವರೆಗೆ ವಾಯು ಮತ್ತು ನೀರು ಎರಡು ಪ್ರಕೃತಿಯಲ್ಲಿ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಕವಿ ಕಿಸ್ಕೋ ಶುದ್ಧ ರಖನೆ ಕಿ ಕಹ ರಹಾ ಹೈ ಅಂತ ಕೇಳಿದ್ರೆ, ಕವಿ ವಾಯು ಕೋ ಶುದ್ಧ ರಖನೆ ಕೆ ಲಿಯೆ ಕಹ ರಹಾ ಹೈ. ಕವಿ ಯಾವುದನ್ನು ಶುದ್ಧವಾಗಿಟ್ಕೊಳ್ಳಿ ಅಂತ ಬೇಡ್ತಾ ಇದ್ದಾರೆ ಅಂದರೆ, ಕವಿ ಗಾಳಿಯನ್ನು ಶುದ್ಧವಾಗಿಟ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದಾರೆ. ತಬ್ ತಕ್ ಮಾನವ್ ಕಾ ಜೀವನ್ ಹೈ ಯಹ್ ಸಬ್ಕೋ ಸಮಜಾವೋ. ಇವೆಲ್ಲ ಶುದ್ಧವಾಗಿದ್ರೆ ಮಾತ್ರ ಮನುಷ್ಯ ಪ್ರಕೃತಿಯಲ್ಲಿ ಬದುಕಕ್ಕೆ ಸಾಧ್ಯ. ಇದನ್ನ ತಿಳ್ಕೊಳ್ಳಿ. ಸಮಜಾವೋ ಅಂದರೆ ತಿಳ್ಕೊಳ್ಳಿ. ತಬ್ ತಕ್ ಮಾನವ್ ಕಾ ಜೀವನ್ ಹೈ. ಎಲ್ಲಿವರೆಗೆ ಗಾಳಿ ಮಣ್ಣು ನೀರು ಶುದ್ಧವಾಗಿರುತ್ತೋ ಅಲ್ಲಿವರೆಗೂ ಮನುಷ್ಯ ಜೀವನ ನಡೆಸೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಜಬ್ ತಕ್ ಜಗತ್ ಮೇ ಜೀವ್ ರಹ ಸಕ್ತಾ ಹೈ ಅಂತ ಕೇಳಿದ್ರೆ, ಜಬ್ ತಕ್ ವಾಯು ಗಾಳಿ ಪಾನಿ और वायु शुद्ध रहता है तब तक इस जगत में जीव रह सकता है ಅಂತ ಬರಿಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಮುಂದಿಂದು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಎಲ್ಲ ಮಕ್ಕಳಿಗೂ ನಮಸ್ಕಾರ. ಮಕ್ಕಳೇ, ಪರ್ಯಾವರಣ ಬಚಾವೋ, ಪರಿಸರವನ್ನು ಉಳಿಸಿ ಪಾಠವನ್ನು ನೀವು ಕೇಳ್ತಾ ಇದ್ರಿ. ಅದರಲ್ಲಿ ಮೊದಲನೇ ಪ್ಯಾರಾ ನಿನ್ನೆ ಕ್ಲಾಸಲ್ಲಿ ಹೇಳಿದೆ. ಆಜ್ ಸಮಯ ಕಿ ಮಾಂಗ್ ಯಹಿ ಹೈ ಪರ್ಯಾವರಣ ಬಚಾವೋ. ಇವತ್ತು ಸಮಯ ಎಲ್ಲರೂ ಏನು ಕೇಳ್ಕೊತಾ ಇದೆ ಅಂದರೆ ಪರ್ಯಾವರಣ ಬಚಾವೋ. ಮಾಂಗ್ ಅಂದರೆ ಬೇಡ್ಕೋತಾ ಇದೆ ಅಂತ. ಏನಂತ? ಪರಿಸರವನ್ನು ಉಳಿಸಿ. ಪರ್ಯಾವರಣ ಅಂದರೆ ಪರಿಸರ, ಬಚಾವೋ ಅಂದರೆ ಉಳಿಸೋದು. ನಮ್ಮ ಪರಿಸರವನ್ನು ಉಳಿಸಿ ಅಂತ ಇವತ್ತು ಎಲ್ಲರೂ ಕೇಳ್ಕೊತಾ ಇದೆ. 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. पर्यावरण को बचाने के लिए किसका मांग है ಅಂದ್ರೆ समय सबको क्या मांग रहा है ಅಂದ್ರೆ पर्यावरण को बचाना है. जब तक जीव है जगत में जब तक जग में पानी. ಎಲ್ಲಿವರೆಗೂ ಭೂಮಿ ಮೇಲೆ ನೀರಿರುತ್ತೋ ಅಲ್ಲಿವರೆಗೆ ಮನುಷ್ಯ ಬದುಕಕ್ಕೆ ಅಥವಾ ಜೀವಿಗಳು ಬದುಕಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಾವು ನೀರನ್ನು ಉಳಿಸ್ಬೇಕು. ತಬ್ ತಕ್ ಜೀವ್ ಹೈ. ಎಲ್ಲಿವರೆಗೆ ಜೀವಿ ಇರೋಕ್ಕೆ ಸಾಧ್ಯ ಅಂದರೆ ಜಗತ್ ಮೇ ಜಬ್ ತಕ್ ಜಗ ಮೇ ಪಾನಿ. ಪ್ರಕೃತಿಯಲ್ಲಿ ಎಲ್ಲಿವರೆಗೆ ನೀರಿರುತ್ತೋ ಅಲ್ಲಿವರೆಗೆ ಮಾತ್ರ ಪ್ರಕೃತಿಯಲ್ಲಿ ಜೀವಿಗಳು, ಭೂಮಿ ಮೇಲೆ ಜೀವಿಗಳು ವಾಸ ಮಾಡೋಕ್ಕೆ ಸಾಧ್ಯ. ಜಬ್ ತಕ್ ವಾಯು ಶುದ್ಧ ರಹತಿ ಹೈ. ಎಲ್ಲಿವರೆಗೆ ಗಾಳಿ ಶುದ್ಧವಾಗಿರುತ್ತೋ ಸೌಂದಿ ಮಿಟ್ಟಿ ರಾಣಿ. ಮಣ್ಣು ಅಷ್ಟೇ ಸುಗಂಧ ಭರಿತವಾಗಿ ಇರುತ್ತೆ. ಅದರಿಂದ ನಾವು ಗಾಳಿಯನ್ನು ಶುದ್ಧವಾಗಿ ಇಟ್ಕೋಬೇಕು. ತಬ್ ತಕ್ ಮಾನವ್ ಕಾ ಜೀವನ್ ಹೈ ಯಹ್ ಸಬ್ಕೋ ಸಮಜಾವೋ. ಇದನ್ನ ಎಲ್ಲರೂ ಕಲ್ತ್ಕೊಳ್ಳಿ. ಮಾನವ್ ಕಾ ಜೀವನ್ ತಬ್ ತಕ್ रहेगा. ಎಲ್ಲಿವರೆಗೆ ಮನುಷ್ಯ ಜೀವನ ಭೂಮಿ ಮೇಲೆ ಇರಕ್ಕೆ ಸಾಧ್ಯ ಅಂತ ಕೇಳಿದ್ರೆ, ಜಬ್ ತಕ್ ಜಗತ್ ಮೇ ಜಲ್ रहता है, जब तक शुद्ध वायु रहता है, तब तक ಜಗತ್ ಮೇ ಜೀವ ರಹ ಸಕ್ತಾ ಹೈ. ನಮ್ಮ ಜಗತ್ತಿನಲ್ಲಿ ಜೀವ ಬದುಕಕ್ಕೆ ಸಾಧ್ಯ ಇರೋದು ಆಗ ಮಾತ್ರ. ಈಗ ವಾಯು ಪ್ರದೂಷಣ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ, ಮುಂದೊಂದು ದಿನ ನಾವು ಆಕ್ಸಿಜನ್ ಕಿಟ್ನ ಹಾಕೊಂಡು ರೋಡಲ್ಲಿ ತಿರುಗಾಡಬೇಕಾಗುತ್ತೆ. ಅದಕ್ಕೂ ದುಡ್ಡು ಕೊಟ್ಬಿಟ್ಟು, ಈಗ ಹೆಂಗೆ ನೀರಿಗೆ ನಾವು ದುಡ್ಡು ಕೊಟ್ಟು ಬಾಟ್ಲುಗಳಲ್ಲಿ ಕೊಂಡ್ಕೊತಾ ಇದೀವೋ ಅದೇ ರೀತಿ ಶುದ್ಧವಾದ ಗಾಳಿನೂ ಕೂಡ ಸಿಲಿಂಡ್ರ್ ತಗೊಂಡು ಮುಖಕ್ಕೆ ಕಟ್ಕೊಂಡು ಓಡಾಡೋ ಅಂಥ ಪರಿಸ್ಥಿತಿ ಬರುತ್ತೆ ಭವಿಷ್ಯದಲ್ಲಿ. ಅದರಿಂದ ಗಾಳಿಯನ್ನು ಶುದ್ಧವಾಗಿಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಇಲ್ಲಿವರೆಗೂ ಆಗಿತ್ತಲ್ವಾ? ಧ್ವನಿ, ಮಿಟ್ಟಿ, ಜಲವಾಯು ಆದಿ ಜೀವ ಜಗತ್ಗೆ ಮಿತ್ರ ಸಭಿ. ಇಡೀ ನಮ್ಮ ಜಗತ್ತಿನ ಸ್ನೇಹಿತರು. ಜಗತ್ಗೆ ಮಿತ್ರ ಅಂದರೆ ಜಗತ್ತಿನ ಸ್ನೇಹಿತರು ಯಾವ್ದ್ಯಾವುದು ಅಂದರೆ ಮಿಟ್ಟಿ ಮಣ್ಣು, ಜಲ್ ಅಂದರೆ ನೀರು, ವಾಯು ಅಂದರೆ ಗಾಳಿ, ಧ್ವನಿ ಅಂದರೆ ಸದ್ದು. ಅವನ್ನಷ್ಟು ಕೂಡ ಜೀವ ಜಗತ್ತಿನ ಸ್ನೇಹಿತರಾಗಿದ್ದಾರೆ. ಅವಿಲ್ಲದೆ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಧ್ವನಿ, ಮಿಟ್ಟಿ, ಜಲವಾಯು ಜೀವ ಜಗತ್ಗೆ ಮಿತ್ರ ಹೈ. ಇನ್ಕಿ ರಕ್ಷಾ ಕರ್ನ ಅಬ್ ಕರ್ತವ್ಯ ಹಮಾರ. ಇವುಗಳನ್ನೆಲ್ಲ ಉಳಿಸ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. 1 ಮಾರ್ಕ್ಸ್ ಕ್ವಶನ್ ಅದೇ. ಜೀವ ಜಗತ್ಗೆ ಮಿತ್ರ ಕೌನ್ ಕೌನ್ ಸೆ ಹೈ ಅಂತ ಕೇಳ್ತಾರೆ. ಜೀವ ಜಗತ್ತಿನ ಸ್ನೇಹಿತರು ಯಾವ್ದ್ಯಾವುದು ಅಂತ. ಅವಾಗ ನೀವೇನು ಬರೀಬೇಕು? ಜಲ್, ವಾಯು, ಧ್ವನಿ, ಮಿಟ್ಟಿ. ಇದಿಷ್ಟು ಜೀವ ಜಗತ್ಗೆ ಮಿತ್ರ. ಜಲ್ ಅಂದರೆ ನೀರು, ಧ್ವನಿ ಅಂದರೆ ಸದ್ದಾಗ್ದೇದಂಗೆ ಪ್ರಕೃತಿಯಲ್ಲಿ ಶಬ್ದ ಮಾಲಿನ್ಯ ಆಗದೇದಂಗೆ ನೋಡ್ಕೋಬೇಕು. ವಾಯು ಅಂದರೆ ಗಾಳಿ, ಮಿಟ್ಟಿ ಅಂದರೆ ಮಣ್ಣು. ಇದಿಷ್ಟು ಜೀವ ಜಗತ್ತಿನ ಸ್ನೇಹಿತರಾಗಿದ್ದಾರೆ. ಇನ್ಕೋ ರಕ್ಷಾ ಕರ್ನ. ಇವನ್ನೆಲ್ಲ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಹಮಾರ ಕರ್ತವ್ಯ ಹೈ ಅಂತ ಕವಿ ಹೇಳ್ತಾರೆ. ಅದರಿಂದ ಅದನ್ನೆಲ್ಲ
ಉಳಿಸ್ಕೋಬೇಕು. ಶೋರ್ ಅವ್ರ ಮಿಟ್ಟಿ ಕಾ ಸಂಕಟ್ ದೂರ್ ಕರೆಂಗೆ ಸಾರಾ. ಶೋರ್ ಅಂದ್ರೆ ಗಲಾಟಿ. ಈ ಗಲಾಟಿಯನ್ನ ನಾವು ನಿಲ್ಲಿಸ್ಬೇಕು, ಶಬ್ದ ಮಾಲಿನ್ಯವನ್ನ ತಡೆಗಟ್ಟಬೇಕು. ಅವ್ರ ಮಿಟ್ಟಿ ಕಾ ಸಂಕಟ್, ಮಣ್ಣು ಏನು ಸಂಕಟ ಪಡ್ತಾ ಇದೆ ಅಂದ್ರೆ ಅದಕ್ಕೆಲ್ಲ ಕೊಳೆ ಕಸ ನಾವೇನು ಮಾಲಿನ್ಯ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ದೂರ ಮಾಡಬೇಕಾಗಿರೋದು ಮನುಷ್ಯನ ಕರ್ತವ್ಯ. ದೂರ್ ಕರೆಂಗೆ ಸಾರ, ಎಲ್ಲವನ್ನ ನಾವು ದೂರ ಮಾಡ್ತೀವಿ ಅಂತ ನಾವು ಪ್ರತಿಜ್ಞೆ ಮಾಡಬೇಕು ಅಂತ ಕವಿ ಕೇಳ್ಕೊತಾ ಇದ್ದಾರೆ. ಹಮ್ ಕ್ಯಾ ಕರ್ನಾ ಹೈ ಅಂದ್ರೆ ಹಮ್ಕೋ ಶೋರ್ ಮಿಟ್ಟಿ ಶೋರ್ को मिट्टी को बचाना चाहिए, वायु को बचाना चाहिए और जल को बचाना चाहिए. शोर और मिट्टी का संकट दूर करना चाहिए. हम किसका संकट दूर करना चाहिए ಅಂತ 1 ಮಾರ್ಕ್ಸ್ ಬರುತ್ತೆ. हम शोर और मिट्टी का संकट दूर करना चाहिए. ಶಬ್ದ ಮಾಲಿನ್ಯವನ್ನ ಹೋಗಲಾಡಿಸಬೇಕು, ಮಣ್ಣಿನ ಮಾಲಿನ್ಯವನ್ನ ನಾವು ತಡೆಗಟ್ಟಬೇಕು ಅಂತ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೆಕ್ಸ್ಟ್ ಪ್ಯಾರಾಗ್ರಾಫ್ನ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ಲ ಮಕ್ಕಳಿಗೂ ನಮಸ್ಕಾರ. ಮಕ್ಕಳೇ, ಪರ್ಯಾವರಣ ಬಚಾವೋ ಪಾಠವನ್ನು ತಿಳ್ಕೊತಾ ಇದ್ರಿ. ಅದರಲ್ಲಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಿ ಅದೇ ಮನುಷ್ಯನಿಗೆ ಬೇಕಾಗಿರುವಂತಹ ಜೀವಮಿತ್ರ ವಾಯು, ಜಲ್ ಮತ್ತು ಮಿಟ್ಟಿ ಇವೆಲ್ಲ ಮನುಷ್ಯನ ಸ್ನೇಹಿತರು ಅಲ್ಲಿವರೆಗೂ ತಿಳ್ಕೊಂಡಿದ್ರಿ. ಧ್ವನಿ, ಮಿಟ್ಟಿ, ಜಲವಾಯು ಆದಿ ಜೀವ ಜಗತ್ಗೆ ಮಿತ್ರ ಸಬಿ. ಧ್ವನಿ ಅಂದರೆ ಗಲಾಟೆ, ನಾವು ಗಲಾಟೆಯನ್ನು ಕಡಿಮೆ ಮಾಡಬೇಕು. ಮಿಟ್ಟಿ ಅಂದರೆ ಮಣ್ಣನ್ನು ಜಲವಾಯು ಅಂದರೆ ಜಲ ಅಂದರೆ ನೀರು, ವಾಯು ಅಂದರೆ ಗಾಳಿ, ಇದನ್ನೆಲ್ಲ ನಾವು ಸಂರಕ್ಷಿಸಬೇಕು. ಯಹಿ ಜೀವ ಜಗತ್ಗೆ ಮಿತ್ರ ಸಬಿ, ಇವೇ ಜೀವ ಜಗತ್ತಿನ ಸ್ನೇಹಿತರು. ಜೀವ ಜಗತ್ಗೆ ಮಿತ್ರ ಕೌನ್ ಹೈ ಅಂತ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಅವಾಗ ಜೀವ ಜಗತ್ಗೆ ಮಿತ್ರ ಹೈ, ವಾಯು, ಧ್ವನಿ, ಮಿಟ್ಟಿ ಅಂತ ಬರಿಬೇಕು. ಇವೆಲ್ಲ ಜೀವ ಜಗತ್ತಿನ ಸ್ನೇಹಿತರು, ಅದಿದ್ರೆ ಮಾತ್ರ ನಾವು ಬದುಕಕ್ಕೆ ಸಾಧ್ಯ. ಇನ್ಕಿ ರಕ್ಷಾ ಕರ್ನ ಅಬ್ ಕರ್ತವ್ಯ ಹಮಾರ. ಇವುಗಳನ್ನೆಲ್ಲ ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಹಮಾರಿ ಕರ್ತವ್ಯ ಕ್ಯಾ ಹೈ ಅಂತ ಕೇಳಿದ್ರೆ ವಾಯು, ಮಿಟ್ಟಿ, ಜಗತ್ ಕೋ ರಕ್ಷಾ ಕರ್ನ ಹಮಾರ ಕರ್ತವ್ಯ ಹೈ ಅಂತ ಬರಿಬೇಕು. ಇನ್ಕಿ ರಕ್ಷಾ ಕರ್ನ ಹಮಾರ ಕರ್ತವ್ಯ ಹೈ. ಶೋರ್ और मिट्टी का संकट दूर करेंगे सारा. ಶೋರ್ ಅಂದ್ರೆ ಗಲಾಟೆ. ಈ ಗಲಾಟೆಯನ್ನು ನಾವು ಅಂದ್ರೆ ಧ್ವನಿ ಪ್ರದೂಷಣನ ಅಂದ್ರೆ ಧ್ವನಿ ಯಾವುದು ತುಂಬ ಗಲಾಟೆಯಿಂದ ಶಬ್ದ ಮಾಲಿನ್ಯ ಆಗುತ್ತಲ್ಲ ಅದನ್ನ ಕಡಿಮೆ ಮಾಡಬೇಕು. ಮಿಟ್ಟಿ ಕಾ ಸಂಕಟ್ ದೂರ್ ಕರೆಂಗೆ ಸಾರ. ಮಿಟ್ಟಿ ಅಂದ್ರೆ ಮಣ್ಣು ಏನು ನೋವನ್ನು ಅನುಭವಿಸ್ತಾ ಇದೆ, ಕಸ ಕಡ್ಡಿ ಕೊಳೆ ಎಲ್ಲ ಹಾಕಿ ಭೂಮಿ ಏನು ಮಣ್ಣು ಸಂಕಟ ಪಡ್ತಾ ಇದೆಯೋ ಆ ಸಂಕಟವನ್ನ ನಾವು ಹೋಗ್ಲಾಡಿಸ್ಬೇಕು. ಆ ಮಣ್ಣಿನ ಸಂಕಟ ಹೋಗ್ಲಾಡಿಸ್ಬೇಕು ಅಂತ ಕವಿ ಪ್ರಾರ್ಥನೆ ಮಾಡ್ತಾರೆ. ಏಕ ವೃಕ್ಷ ಯದಿ ಕಾಟ ಜಾಯೇತೋ 11 ವೃಕ್ಷ ಲಗಾವೋ. ನೀವು ಒಂದು ಮರವನ್ನ ಕಟ್ ಮಾಡಿದ್ರೆ, ವೃಕ್ಷ ಅಂದ್ರೆ ಮರ, ಒಂದು ಮರವನ್ನ ನೀವೇನಾದ್ರೂ ಕತ್ತರಿಸ್ಬೇಕಾಗಿರುವಂತಹ ಸಂದರ್ಭ ಬಂದ್ರೆ, ಯದಿ ಕಾಟ್ ಜಾಯೇತೋ ಏನಾದ್ರೂ ಕತ್ತರಿಸ್ಬೇಕಾದ್ರೆ 11 ವೃಕ್ಷ ಲಗಾವೋ, ಆ ಜಾಗದಲ್ಲಿ 11 ಮರಗಳನ್ನ ನೆಡಿ. ಯಾವ್ದಾದ್ರೂ ಒಂದಾದ್ರೂ ಹುಟ್ಬೋದು, ಮತ್ತೆ ಪರಿಸರವು ಸಂರಕ್ಷಣೆ ಆಗುತ್ತೆ. ಅದರಿಂದ ಏಕ ವೃಕ್ಷ ಯದಿ ಕಾಟ್ ಜಾಯೇತೋ, ಒಂದು ವೃಕ್ಷವನ್ನ ಕತ್ತರಿಸಿದ್ರೆ ನಾವು 11 ವೃಕ್ಷ ಲಗಾವೋ, 11 ಮರಗಳನ್ನ ಆ ಜಾಗದಲ್ಲಿ ನೆಡಬೇಕು. ಏಕ್ ವೃಕ್ಷ ಕಾಟ್ ಜಾಯೇತೋ ಕಿತ್ನಾ ವೃಕ್ಷ ಡಾಲ್ನಾ ಚಾಹಿಯೆ ಅಂತ 1 ಮಾರ್ಕ್ಸ್ ಕ್ವಶನ್ ಇದೆ. ಏಕ್ ವೃಕ್ಷ ಯದಿ ಕಾಟ್ ಜಾಯೇತೋ 11 ವೃಕ್ಷ ಲಗಾನಾ ಚಾಹಿಯೆ, 11 ಮರಗಳನ್ನ ನಾವು ಅಲ್ಲಿ ನೆಡಬೇಕು ಅಂತ ಹೇಳ್ತಾರೆ. ಪೇಡ್ ಪೌದೆ ಮತ್ ಕರೋ ನಷ್ಟ ಸಾನ್ಸ್ ಲೇನೆ ಮೇ ಹೋಗಾ ಕಷ್ಟ. ಮರ ಮತ್ತೆ ಮರಗಳನ್ನ ಕತ್ತರಿಸ್ಕೋಬೇಡಿ, ಉಸಿರಾಡಕ್ಕೆ ತೊಂದರೆ ಅಂತ ಕೇಳ್ಕೊತಾ ಇದ್ದಾರೆ. ಅದರಿಂದ ಏಕ್ ವೃಕ್ಷ ಕಾಟ್ ಜಾಯೇತೋ ಧರ್ತಿ ಸೆ 11 ವೃಕ್ಷ ಲಗಾನಾ ಚಾಹಿಯೆ. ಒಂದು ಮರವನ್ನ ಕತ್ತರಿಸಿದ್ರೆ ನಾವು 11 ವೃಕ್ಷವನ್ನ ಹಾಕ್ಬೇಕಾಗತ್ತೆ. ಏಕ್ ವೃಕ್ಷ ನಿತ್ಯ ರೋಪೋಂಗೆ, ಪ್ರತಿದಿನ ಒಂದು ಮರವನ್ನ ನೀವು ಸಾಕಿ ಬೆಳೆಸಿ. ನಿತ್ ಅಂದ್ರೆ ರೋಪ್ನ ಅಂದ್ರೆ ನೆಡೋ ಅಂತದ್ದು, ನಿತ್ ಅಂದ್ರೆ ನಿತ್ಯ, ಪ್ರತಿದಿನ ಒಂದೊಂದು ಮರವನ್ನ ನೆಟ್ಟಿ ಬೆಳೆಸಿ. ಆಜು ಶಪಥ್ ಯಹ್ ಕಾವೋ, ಇದೇ ಶಪಥವನ್ನ ಇವತ್ತು ನೀವು ಮಾಡಿ. ಶಪಥ ಅಂದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ, ಶಪಥ ಮಾಡ್ತೀನಿ, ಅದರಿಂದ ನಾನು ಪ್ರತಿದಿನ ಒಂದೊಂದು ಮರವನ್ನ ನೆಡ್ತೀನಿ ಅಂತ ನಾನು ಶಪಥ ಮಾಡ್ತೀನಿ ಅಂತ ಹೇಳಿ. ಏಕ್ ವೃಕ್ಷ ನಿತ್ಯ ರೋಪೋಂಗೆ. ಆಮೇಲೆ ಕ್ಯಾ ಶಪಥ್ ಲೇನಾ ಚಾಹಿಯೆ ಅಂತ ಕ್ವಶನ್ ಇದೆ. ಆಗ ಏಕ್ ವೃಕ್ಷ ನಿತ್ಯ ರೋಪನಾ ಚಾಹಿಯೆ, ಪ್ರತಿದಿನ ಒಂದು ಮರವನ್ನ ನಾನು ನೆಟ್ಟಿ ಸಾಕಿ ಬೆಳೆಸ್ತೀನಿ ಅನ್ನೋಂತಹ ಶಪಥವನ್ನ ಮಾಡಿ. ಆಜ್ ಸಮಯ ಕಿ ಮಾಂಗ್ ಯಹಿ ಹೈ, ಇದನ್ನೇ
ಈ ಸಮಯ ಕೇಳ್ಕೊತಾ ಇದೆ. ಇವತ್ತು ಪ್ರಕೃತಿ ನಮ್ಮನ್ನು ಕೇಳ್ಕೊತಾ ಇರೋದೇನನ್ನ ಅಂದರೆ ನಮ್ಮ ಪರ್ಯಾವರಣ ಬಚಾವೋ, ನಮ್ಮ ಪರಿಸರವನ್ನು ಉಳಿಸಿ ಬೆಳೆಸಿ ಅಂತ ಕೇಳ್ಕೊತಾ ಇದೆ ಅಂತ. ಅರ್ಥ ಆಗಿದೆ ಅಲ್ವಾ ಮಕ್ಕಳ? ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದ್ರ ಮುಂದೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.